ಹಾಸನ ಬಟ್ಟೆ ಅಂಗಡಿ ಆಫರ್ಗೆ ಜನ ಏಕಾಏಕಿ ಮುಗಿದು ಬಿದ್ದಿದ್ದಾರೆ. 1,000ಕ್ಕೆ 20 ಶರ್ಟ್ ಆಸೆಗೆ ಬಂದಂತಹ ಜನರಿಗೆ ಲಾಠಿ ರುಚಿ ತೋರಿಸಲಾಗಿದೆ. ಜನರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಹಾಸನ ನಗರದ ಉದಯಗಿರಿ ಬಡಾವಣೆಯಲ್ಲಿ ನಡೆದಿರೋ ಘಟನೆ ಇದು. ಒಂದು ಶರ್ಟ್ಗೆ 50 ರೂಪಾಯಿ ಆಸೆಗೆ ಬಂದು ಜನಸಾಗರವೇ ಹರಿದು ಬಂದಿದೆ. 1,000ಕ್ಕೆ 20 ಶರ್ಟ್ಗಳು ಸಿಗುತ್ತೆ ಅನ್ನೋ ಆಸೆಗೆ ನೂರಾರು ಸಂಖ್ಯೆಯಲ್ಲಿ ಜನರೇ ಹರಿದು ಬಂದಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವಂತಹ ಜನರನ್ನು ತಡೆಯೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಕೂಡ ಮಾಡಬೇಕಾದಂತಹ ಪ್ರಸಂಗ ಬಂತು. ಜನರನ್ನು ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಹಾಸನ ನಗರದ ಉದಯಗಿರಿ ಬಡಾವಣೆಯಲ್ಲಿ ನಡೆದಿರೋ ಘಟನೆ. 50 ರೂಪಾಯಿಗೆ ಒಂದು ಶರ್ಟ್ ಸಿಗುತ್ತೆ ಅಂತ ಆಸೆ ಪಟ್ಟು ಜನ ಭಾರಿ ಪ್ರಮಾಣದಲ್ಲಿ ಬಂದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಹರಿದಾಡುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದಂತೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಈ ನಡುವೆ ಅಂಗಡಿಯವರು ಹೇಳಿದ್ದು, ಇಲ್ಲ ಒಂದೇ ಒಂದು ಆಫರ್ ಇದು, ಎಲ್ರಿಗೂ ಕೊಡೋದಕ್ಕಾಗಲ್ಲ. 1,000 ರೂಪಾಯಿಗೆ ನಾವು 20 ಬಟ್ಟೆಗಳನ್ನು ಕೊಡೋದೇನಿದೆಯಲ್ಲ, ಶರ್ಟ್ಗಳು, ಇದು ಕೇವಲ ಒಂದೇ ಆಫರು, ಒಬ್ರಿಗೆ ಮಾತ್ರ ನಾವು ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಆದರೆ ಇದು ಭಾರಿ ಪ್ರಮಾಣದಲ್ಲಿ ವಾಟ್ಸಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿ ಸಾವಿರಾರು ಸಂಖ್ಯೆಯಲ್ಲಿ ಜನ ದೌಡಾಯಿಸಿ ಬಂದು ಕೊನೆಗೆ ಪೊಲೀಸರ ಲಾಠಿ ರುಚಿ ನೋಡಿದ್ದಾರೆ. ನೋಡಿ ಅಲ್ಲಿ ನೋಡಿ ಹೊಲ್ಟ್ರು ಹುಡುಗಿರ್ ಲೇಡೀಸ್ಗಳು ಅವರು ಬಂದಿರತ್ತೆ ಈಗ